ಸ್ವಾಧ್ಯಾಯ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಸ್ವಾಧ್ಯಾಯ ಏನದಲ್ಲ, ತುಂಬಾ ಒಂದು ಪ್ರಬಲವಾದ ಅಸ್ತ್ರ. ಬರೀ ಧ್ಯಾನ ಮಾಡಿದ್ರೆ ಅಷ್ಟೇ ಸಾಲದು, ಸ್ವಾಧ್ಯಾಯ ಮಾಡ್ಬೇಕು. ಪತ್ರಿಜಿ ಬ್ರಹ್ಮಶ್ರೀ ಪಿತಾಮಹ ಇದು ತುಂಬಾ ತುಂಬಾ ಇಂಪಾರ್ಟೆನ್ಸ್ ಕೊಂಡ್ರ ಸ್ವಾಧ್ಯಾಯಕ್ಕೆ. ನೋಡ್ರಿ, ಅವ್ರು ಯಾವುದೇ ಇದೇ ಬುಕ್ಕು ಇದೇ ಇದು ನಮ್ದೇ PSS ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿಲ್ಲ. ತುಂಬಾ ವೈಡ್ ಪುಸ್ತಕಗಳದವು, ನಾಲೆಜ್ಗೆ ಸಂಬಂಧಪಟ್ಟಂತ, ಸ್ಪಿರಿಚುವಲ್ ನಾಲೆಜ್ಗೆ ಸಂಬಂಧಪಟ್ಟಂತ ದೇಶೀಯ ಪುಸ್ತಕಗಳೇ ಆಗಿರ್ಲಿ, ನಮ್ಮ ಹಳೆಯ ಪೌರಾಣಿಕ ಹಿನ್ನೆಲೆಯದ್ದು ಆಗಿರ್ಲಿ, ಫಾರಿನರ್ಸ್ ಬರೆದಂತ ಪುಸ್ತಕಗಳೇ ಆಗಿರ್ಲಿ, ಅವುಗಳನ್ನ ನೀವು ಚಾಯ್ಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ನೀವು ಕಂಪಲ್ಸರಿ ಸ್ವಾಧ್ಯಾಯ ಮಾಡಿದಾಗ ನಿಮ್ಮ ಮೆಡಿಟೇಷನ್ ಮಾಡೋದ್ರಿಂದ ಆ ಪುಸ್ತಕ ಬರೆದವ ಲೇಖಕ ನಿಮ್ಗೆ ಕನೆಕ್ಟ್ ಆಗ್ತಾನ ಅಂತ ಹೇಳಿದ್ರೆ ಅದು ಸತ್ಯ ಅದ. ಆ ಪುಸ್ತಕ ಬರೆದವ ಹೆಚ್ಚು ಮೆಡಿಟೇಷನ್ ಮಾಡಿ ಸ್ವಾಧ್ಯಾಯಕ್ಕೆ ಹೋಗ್ಬಿಟ್ರೆ, ಪುಸ್ತಕ ಬರ್ದವ ಲೈವ್ ಆಗಿ ಅವನು ಬದುಕಿದ್ದಾಗೂ ನಮಗ್ ಕನೆಕ್ಟ್ ಆಗ್ತಾನೆ. ಇನ್ ಅದರ್ ವರ್ಡ್ಸ್, ಅವನ ಶರೀರ ಬಿಟ್ಟಾಗೂ ಅವನ ವಿಚಾರಗಳ ಮೂಲಕ ಕನೆಕ್ಟ್ ಆಗ್ತಾನ. ನೋಡ್ರಿ, ಜೋಸೆಫ್ ಮರ್ಫಿ ಪುಸ್ತಕವನ್ನು ಓದಿದೆ. ಉದಾಹರಣೆಗೆ ಜೋಸೆಫ್ ಮರ್ಫಿ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾನು ಓದಿದೆ. ಒಂದು ಪುಸ್ತಕ ಓದಿದಾಗ ಅವ್ರು ಕನೆಕ್ಟ್ ಆದ್ರೆ ನನಗೆ 3 times ನಾವು ಓದ್ಬೇಕಾಯ್ತು, ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ. ಹಾಗಾಗಿ ನಾವು ಆ ಲೇಖಕರು ಏನಾಗ್ಬಿಡ್ತಾರೆ, ನಮ್ಗೆ ಕನೆಕ್ಟ್ ಆಗ್ತಾರೆ. ಯಾವಾಗ ಧ್ಯಾನ ಇರ್ಬೇಕು ಅಷ್ಟೇ ಸಮ ಪ್ರಮಾಣದೊಳಗ, ಸ್ವಾಧ್ಯಾಯನು ಅಂತ ಗುಡ್ ಕ್ವಾಲಿಟಿ ಪುಸ್ತಕಗಳೇ ಇರ್ಬೇಕು. ರಾಮಪ್ಪ ಮಾಸ್ಟರ್ ಬರ್ದಂತವು ಹಿಂಗ ಅತಿ ಉನ್ನತ ಸ್ಥಿತಿ ಒಳಗೆ ಇರ್ಬೇಕು. ಗೀತೆ ಇಂಥವ್ರು ಇದ್ದಾಗ ಏನಾಗ್ತಾವು, ನಾವು ಆ ಲೆವೆಲ್ಗೆ ಹೋಗ್ತೀವಿ ಮಾಸ್ಟರ್.